ಇಲ್ಲ ವಿನುತಾ, ನಾನು ಹೋಗಲೇಬೇಕು ನಿನಗೋಸ್ಕರ. ಏನು ನನಗೋಸ್ಕರನಾ? ಅಂದರೆ ಮಗು ನಿನಗೆ ಪೂರ್ತಿಯಾಗಿ ಹೊಂದ್ಕೊಳ್ಳಿ ಅಂತ. ನಾಳೆ ನಿನಗೆ ಮಗು ಆದರೆ ಅಭ್ಯಾಸ ಆಗಬೇಕಲ್ಲ, ಅದಕ್ಕೆ. ಬರ್ತೀನತ್ತೆ, ಬರ್ತೀನಿ ವಿನುತಾ, ಹುಷಾರು. ಅಪ್ಪ ಹೋಗ್ಬರ್ತೀನಿ. ಸುಶೀಲ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಊರಿಗೆ ಹೋಗೋದನ್ನ ತಡೆಯೋದಕ್ಕೆ ಅಂತ ಅಷ್ಟೊಂದು ರೇಗಾಡ್ತಾ ಇದ್ದೋಳು. ಶಾಲು ಸ್ವೆಟರು ಎಲ್ಲ ಕೊಟ್ಟು ಅಷ್ಟೊಂದು ಕನಸಿನಿಂದ ಕಳಿಸ್ಕೊಟ್ಟೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸುಶೀಲ್, ನಾವು ಹೇಳಿದ ಮಾತಂತೂ ಅವಳು ಕೇಳಲಿಲ್ಲ. ಇನ್ನು ಹೊರಟು ನಿಂತಿರೋರ್ನ ಹುಷಾರಾಗಿ ಕಳಿಸ್ಕೊಡೋದು ನಮ್ಮ ಕರ್ತವ್ಯ ಅಲ್ವಾ? ಯಾಕೆ ಹೋದ್ರು? ಅದು ಚಿಕ್ಕಮಗಳೂರಂಥ ಊರಿಗೆ. ಸಾವಿತ್ರಿ ದೇವಸ್ಥಾನಕ್ಕೂ ತೀರ್ಥಯಾತ್ರೆಗೂ ಹೋಗಬೇಕು ಅಂತ ಹಠ ಹಿಡಿದಿದ್ರೆ ಆಶ್ಚರ್ಯ ಆಗ್ತಿರ್ಲಿಲ್ಲ. ಹೌದು, ಇದರಲ್ಲಿ ಸತ್ಯಂದೇನೂ ಇಲ್ಲ ರೀ, ಎಲ್ಲ ಸಾವಿತ್ರಿದೆ. ನೀವೇ ನೋಡಿದ್ರಲ್ಲ ಹೇಗೆ ಅವ್ರ ಅಪ್ಪನ ಬಾಯಿನೇ ಮುಚ್ಚಿಸ್ಬಿಟ್ಲು ಅಂತ. ಉದ್ದೇಶ ಕೆಟ್ಟದಂತೂ ಇರಲ್ಲ ಬಿಡು. ಖಂಡಿತ ಆ ಅನುಮಾನ ಅಂತೂ ನನಗಿಲ್ಲ ರೀ. ಆದರೆ ಮಾತ್ಗೂ ಕಾಂಚನನ್ಗೋಸ್ಕರ, ಕಾಂಚನನ್ಗೆ ಒಳ್ಳೇದಾಗ್ಲಿ ಅಂತೆಲ್ಲ ಹೇಳ್ತಿದ್ದಲ್ಲ, ಅದೇನು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅದನ್ನ ತಿಳ್ಕೋಬೇಕು. ಇನ್ನು ಹೇಗೆ ತಿಳ್ಕೊತೀರಾ? ಅವರಿಬ್ರು ಹೊರಟಾಯ್ತಲ್ಲ. ಹೋಗಿ ಬಂದಾಕ್ಷಣ ಎಲ್ಲ ಮುಗೀತು ಅಂತ ಹೇಗೆ ಹೇಳ್ತೀಯ? ಹಾಗಂತೀರಾ? ಹಾ, ಸಾವಿತ್ರಿ ಏನೋ ನಡೆಸ್ತಾ ಇದ್ದಾಳೆ, ಮುಚ್ಚಿಟ್ಟು ಏನೋ ಮಾಡ್ತಾ ಇದ್ದಾಳೆ, ನಮ್ಮ ಹತ್ರ ಹೇಳ್ತಾ ಇಲ್ಲ. ಎಲ್ಲೋ ಏನೋ ಎಡವಟ್ಟಾಗಿದೆ ವೈಶಾಲಿ. ಹೇಳಿದ್ರೆ ನಾವೆಲ್ಲಿ ಆತಂಕಕ್ಕೊಳಗಾಗ್ತೀವೋ ಅಂತ ಹೇಳ್ತಿಲ್ಲ, ಮುಚ್ಚಿಟ್ಟಿದ್ದಾಳೆ. ಹೌದು ಸುಶೀಲ್, ನನಗೂ ನೀವು ಹೇಳೋದೇ ಸರಿ ಅಂತ ಅನ್ನಿಸ್ತಾ ಇದೆ. ಯಾವತ್ತೂ ಸಾವಿತ್ರಿ ನಮ್ಮ ಎದುರುಗಡೆ ನಿಂತು ಎದುರು ಮಾತಾಡ್ದೋಳಲ್ಲ. ನಮ್ಮ ವಿಷಯ ಇರಲಿ, ಅವ್ರ ತಂದೆಗೆ ಯಾವತ್ತೂ ಹಾಗೆ ಮಾತಾಡೋಕ್ಕೆ ಚಾನ್ಸೇ ಇಲ್ಲ. ಅಂಥದ್ರಲ್ಲಿ ನಮ್ಮ ಎದುರುಗಡೆನೆ ವಾದಿಸಿ ಇಷ್ಟೆಲ್ಲ ಮಾತಾಡ್ಕೊಂಡು ಹಠ ಮಾಡಿಕೊಂಡು ಹೋಗಿದ್ದಾಳೆ ಅಂದರೆ ಏನೋ ಇದೆ ಅಂತಾನೆ ಅರ್ಥ. ಆದರೆ ಅದೇನು ಅನ್ನೋದನ್ನ ನೀವು ಕಂಡುಹಿಡಿಬೇಕು ಅಷ್ಟೇ. ಏನೋ ಆಗಿದೆ ಅಂತ ನಾವೇ ಕಲ್ಪಿಸ್ಕೊಳ್ಳೋದಕ್ಕಿಂತ ಏನಾಗ್ತಿದೆ ಅನ್ನೋದನ್ನ ಕಂಡು ಹಿಡಿಯೋದು ಒಳ್ಳೆಯದು. ಕಂಡು ಹಿಡಿತೀನಿ.
ಕೂತ್ಕೊಳ್ಳಿ. ಬೇಡ. ಸತ್ಯ, ಅಲ್ಲಿ ನೋಡಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಯಾರ ಹೆಸರು ಬುಕ್ ಆಗಿದೆ ಮೇಡಮ್? ಸತ್ಯ ಸಾವಿತ್ರಿ. ವಿಲ್ಲಾ ಬುಕ್ಕಿಂಗ್ ಅಲ್ವಾ ಮೇಡಮ್? ಹೌದು. ನಂಬರ್ 103 ಮೇಡಮ್. ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಇದೆ, ಜಿಮ್ ಇದೆ, ಹೊರಗಡೆ ಹೋಗೋದಾದ್ರೆ ಮುಳ್ಳಯ್ಯನಗಿರಿ ಇದೆ, ಬೇಲೂರು ಇದೆ. ಬೇಡ, ನಾವಿಬ್ರು ಜೊತೆಗಿರ್ಬೇಕು ಅಂತಾನೆ ಬಂದಿದ್ದೀವಿ. ಹ್ಯಾಪಿ ಹಾಲಿಡೇ ಮೇಡಮ್. ರೂಮ್ ನಂಬರ್ 103. ಹೊರಡೋಣ. ಬನ್ನಿ. ಎಷ್ಟು ಚೆನ್ನಾಗಿದೆ ಅಲ್ವ ಸತ್ಯ ಇಲ್ಲಿ ವಾತಾವರಣ? ಅಲ್ಲ ಮಗು ಏನ್ ಮಾಡ್ತಿದ್ಯೇನೋ. ಇಲ್ಲಿರುವಾಗ ಇಲ್ಲಿ ಬಗ್ಗೆ ಯೋಚನೆ ಮಾಡ್ಬೇಕಪ್ಪ. ಆಗ್ತಿಲ್ಲ ಸಾವಿತ್ರಿ, ಗಳಿಗೆಗೂ ನಮ್ಮ ಮಗು ಜ್ಞಾಪಕ ಆಗ್ತಿದೆ. ಪಾಪ ಅದು ಹಾಲು ಕುಡಿತೋ ಇಲ್ವೋ, ಹೊಂದ್ಕೊಂಡಿದ್ಯೋ ಇಲ್ವೋ, ಅಳ್ತಿದ್ಯೇನೋ. ಅದನ್ನ ಸಮಾಧಾನ ಮಾಡಕ್ಕೆ ಮನೆಯವ್ರೆಲ್ಲ ಎಷ್ಟು ಸರ್ಕಸ್ ಮಾಡ್ತಿದಾರೋ ಏನೋ. ಹಾಗೇನಾದ್ರೂ ಇದ್ದಿದ್ರೆ ಫೋನ್ ಮಾಡಿರೋರು. ನಮಗೆ ಡಿಸ್ಟರ್ಬ್ ಆಯ್ತದೆ ಅಂತ ಅವ್ರು ಫೋನ್ ಮಾಡಕ್ ಹೋಗಿಲ್ಲ. ಅಂದ್ರೆ ಸಮಾಧಾನ ಮಾಡಿದ್ದಾರೆ ಅಂತ ಅರ್ಥ ತಾನೆ? ನಾವ್ ಇಲ್ಲಿಗೆ ಯಾಕೆ ಬರ್ಬೇಕಾಗಿತ್ತು ಸಾವಿತ್ರಿ? ಹಿಂದಿಂದೆಲ್ಲ ಯೋಚನೆ ಮಾಡ್ಬೇಡಿ. ಈಗ ಮುಂದೇನಾಗ್ಬೇಕು ಅದನ್ನ ಮಾತ್ರ ಯೋಚನೆ ಮಾಡಿ. ನನಗೆ ಏನ್ ಮಾಡ್ಬೇಕು? ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ನಾನು ರೆಡಿಯಾಗಿ ಬರ್ತೀನಿ. ಬನ್ನಿ ಸತ್ಯ, ಬನ್ನಿ ಬನ್ನಿ. ಸತ್ಯ, ಇದು ಅಲ್ಲ ಸತ್ಯ, ಹಲೋ ವಿನುತಾ ಅಕ್ಕ ತಲುಪಿದ್ರಾ? ಹಾ ಬಂದ್ವಿ, ಬಂದಾಗ್ಲೇ ಅರ್ಧ ಗಂಟೆ ಆಯ್ತು. ಅಕ್ಕ ತಲುಪಿದ ಮೇಲೆ ಇಮಿಡಿಯೇಟ್ ಆಗಿ ಫೋನ್ ಮಾಡ್ಬೇಕು ಅಲ್ವಾ?
ಎಲ್ಲರೂ ಎಷ್ಟು ಆತಂಕದಲ್ಲಿದ್ದಾರೆ ಗೊತ್ತಾ? ನಾನೇ ಮಾಡ್ಬೇಕು ಅಂತಿದ್ದೆ. ಅಕ್ಕ, ಜರ್ನಿಯಲ್ಲಿ ಏನು ತೊಂದರೆ ಆಗ್ಲಿಲ್ಲ ತಾನೆ? ತೊಂದ್ರೆ ಆಗ್ಲಿಲ್ಲ, ಈಗ ಆಗ್ತಿದೆ. ಹೌದಾ ಅಕ್ಕ? ಅಕಾಮಿಡೇಷನ್ ಸರಿ ಇಲ್ವಾ ಅಥವಾ ವೆದರ್ ಸರಿ ಇಲ್ವಾ? ಚಳಿ ಆಗ್ತಾ ಇದ್ಯಾ? ಅದೆಲ್ಲ ಚೆನ್ನಾಗೇ ಇದೆ ಬಿಡು, ಚಿಕ್ಕ ವಿಷಯ, ನಾನೇ ಸರಿ ಮಾಡ್ಕೋತೀನಿ. ಪುಟ್ಟಿ ಏನ್ ಮಾಡ್ತಿದ್ದಾಳೆ? ಮಾವ ಅವಳನ್ನ ಆಟ ಆಡಿಸ್ತಾ ಇದ್ದಾರೆ. ಏನಕ್ಕ ಇದು? ನೀವು ನಿಮ್ ಮಗಳನ್ನ ಮಾತ್ರ ವಿಚಾರಿಸ್ಕೋತಾ ಇದ್ದೀರಾ. ನನ್ ಮಗ ನೀವು ಹೋಗೋದಕ್ಕೆ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾನೆ ಗೊತ್ತಾ? ಖಂಡಿತ ಕೇಳ್ತೀನಿ ವಿನುತಾ, ಅವನ ಜೊತೆಗೆ ಬರ್ತೀನಿ ಅಂತ ಹೇಳು. ನನಗ್ ಗೊತ್ತಿಲ್ಲಪ್ಪ. ದೊಡ್ಡಮ್ಮ ಉಂಟು, ಮಗ ಉಂಟು, ನೀವೇ ಅವನಿಗೆ ಹೇಳ್ಬಿಡಿ. ಹಾ, ಅವನಿಗೋಸ್ಕರನೇ ಬಂದಿದ್ದೀನಿ, ಬೇಗ ಬಂದ್ಬಿಡ್ತೀನಿ ಅಂತ ಹೇಳು. ಹೌದಾ? ಒಂದ್ ನಿಮಿಷ ಅಕ್ಕ, ಈಗ ನೀವೇ ಹೇಳಿ. ಫೋನ್ನ ಹೊಟ್ಟೆ ಹತ್ರ ಇಟ್ಕೊಂಡಿದ್ದೀನಿ, ನೀವೇ ಮಾತಾಡಿ. ಸ್ಪೀಕರ್ ಫೋನ್ ಆನ್ ಮಾಡಿದ್ದೀನಿ. ಹಲೋ ಪುಟ್ಟು, ನಾನು ಅಮ್ಮ, ನಾನು ನಿನ್ ದೊಡ್ಡಮ್ಮ. ಅಮ್ಮನ ಹೊಟ್ಟೆಲಿ ಆಟ ಆಡ್ತಾ ಇರು, ಈಗ ಬಂದ್ಬಿಡ್ತೀನಿ. ಹೇಳಿ ಅವನ್ಗೆ ಫುಟ್ಬಾಲ್ ಆಡ್ಬೇಡ ಅಂತ. ಹಾ, ಜಾಸ್ತಿ ತೊಂದರೆ ಕೊಡ್ಬೇಡ ಅಮ್ಮಂಗೆ, ಬೇಗ ಬಂದ್ಬಿಡ್ತೀನಿ. ಕೇಳಿಸ್ತಾ ಅವ್ನು ಹೇಳಿದ್ದು? ನಿಮ್ಗೆ ಕಾಯ್ತಾ ಇದ್ದಾನಂತೆ, ಬೇಗ ಬರ್ಬೇಕಂತೆ. ಹಾ ಆಯ್ತು. ಅಕ್ಕ, ನೋಡಿದ್ರಾ ನಿಮ್ ಮಗ ಎಂಥ ತರ್ಲೆ ಅಂತ? ನೀವೇ ಇವನನ್ನ ದಾರಿಗೆ ತರಬೇಕು. ನಾನೇನಿಲ್ಲ, 2 ಬಾರಿಸ್ಬಿಡ್ತೀನಿ ಅಷ್ಟೇ. ನನ್ನ ಮಗುನ ಆ ಥರ ಹೊಡೆಯೋದಕ್ಕೆ ನಾನು ಬಿಡೋದಿಲ್ಲ. ಅಕ್ಕ, ಮುದ್ದು ಮಾಡಿ ಇವನನ್ನ ಹಾಳು ಮಾಡ್ಬೇಡಿ, ಓಕೆನಾ? ಅಯ್ಯೋ, ನಾನ್ ನೋಡಿ ನಿಮ್ ಜೊತೆ ಫೋನಲ್ಲಿ ಮಾತಾಡ್ತಾ ನಿಂತ್ಕೊಂಡ್ಬಿಟ್ಟೆ. ಭಾವ ಫೋನ್ ತಗೊಂಡು ನನ್ನ ಚೆನ್ನಾಗಿ ಬಯಕ್ಕಿಂತ ಮುಂಚೆ ಫೋನ್ ಇಡ್ತೀನಿ, ಓಕೆನಾ? ಬಾಯ್. ಸತ್ಯ, ಸತ್ಯ,
ರೆಸಾರ್ಟ್ ಎಲ್ಲ ಹುಡುಕ್ದೆ ನಿಮಗೋಸ್ಕರ. ಈ ಸತ್ಯ ಅಷ್ಟು ಸುಲಭವಾಗಿ ಯಾರ ಕೈಲೂ ಸಿಗಲ್ಲ. ನನಗೆ ಸಿಕ್ಕಿದಿರಲ್ಲ, ಬಿಡಲ್ಲ. ಬಿಡಿಸ್ಕೊಂಡು ಹೋಗೋಕ್ಕೆ ನನಗೂ ಇಷ್ಟ ಇಲ್ಲ. ನಿಮ್ಮ ಹೃದಯದಲ್ಲಿ ನನಗೆಷ್ಟು ಜಾಗ? ನನ್ನ ಹೃದಯದ ತುಂಬ ನಿಂದೇ ಮುಖ. ಈ ಹೃದಯದಲ್ಲಿ ನನಗೆಷ್ಟು ಜಾಗ? ಈ ಹೃದಯದ ನಿಂದು ಸಖ. ಆ ಹೃದಯದ ಮಿಡಿತ ಸತ್ಯ ಸತ್ಯ ಸತ್ಯ. ನನ್ನ ಕಣ್ಣಲ್ಲಿ ನಿನ್ನ ಬಿಂಬ. ನೀವೇ ತುಂಬಿರುವಿರಿ ನನ್ನ ಕಣ್ಣ ತುಂಬ. ಬೇಡ ನಿನಗೆ ಜಗದ ಗೊಡವೆ. ಕೊಡುವಿರಾ ನನಗೊಂದು ಕೊಡುಗೆ? ಮುತ್ತಿನ ಹಾರ ಒಪ್ಪುಣಿಸಲೇ ನಿನ್ನ ಮೈ ತುಂಬ. ಶಾಶ್ವತವಾದ ಮುತ್ತೊಂದ ಕೊಡುವಿರಾ? ಇಲ್ಲವೆನ್ನುವುದಿಲ್ಲ, ಬೇಕಾದ್ದನ್ನು ಕೇಳುತ್ತಿನ. ನಾನು ನೀವಾಗಿ, ನೀವು ನಾನಾಗಿ, ಇಬ್ಬರೂ ಒಂದಾಗಿ, ಈ ಜಗತ್ತೇ ಇಲ್ಲವಾಗಿ ಹೊಸ ಸೃಷ್ಟಿಗೆ ಕಾರಣವಾಗಬೇಕು. ನಮ್ಮ ತಾಯಿ ಸತ್ಯವಾಗ್ಲೂ ಅರ್ಥಾಗ್ಲಿಲ್ಲ. ಮಗು ಬೇಕು. ಏನಂದೆ? ಮಗು ಬೇಕು ಅಂದೆ. ತುಂಬ ಕಠಿಣವಾದ್ದೇನಲ್ಲ. 3 ದಿನದ ವ್ರತ ಮಾತ್ರ. ಇದನ್ನು ಹುಣ್ಣಿಮೆ ಹಿಂದೆ ಮುಂದೆ 3 ದಿನ ಮಾಡಬೇಕು. ಆ 3 ದಿನ ನಾನು ಹೇಳಿದ ಆಹಾರ ಸೇವಿಸಿ ಆ ತಾಯಿ ಚಾಮುಂಡಿ ಪೂಜೆನ 3 ಹೊತ್ತು ಮಾಡಬೇಕು. ಇನ್ನೊಂದು ಮುಖ್ಯವಾದ್ದಿದೆ. ಈ 3 ದಿನ ಬ್ರಹ್ಮಚಾರಿ ಥರ ಇರಬೇಕು. ಅಂದರೆ ಹೆಂಡತಿಯಿಂದ ದೂರ ಇರಬೇಕು.
ಮುಟ್ಬೇಡ ನನ್ನ, ಮುಟ್ಬೇಡ. Sari, sari, kare, kare, sari, gare, maga, pa, ma, da, pa, sa.